ನಾನು ವಿನಯಪೂರ್ವಕವಾಗಿ ನಿಮ್ಗೆಲ್ರಿಗೂ ನಾನು ಇನ್ಸ್ಟಿಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ರೈತರನ್ನ ಅವಮಾನಿಸಬೇಡಿ, ಅನುಮಾನಿಸಬೇಡಿ, ಮತ್ತೆ ಅವರಿಗೆ ಅಲಿಸೋ ಕೆಲಸಗಳನ್ನು ಮಾಡಿ. ನನಗೆ ಏನಾದರೂ ಸೂಕ್ತವಾದ ದಾಖಲೆಗಳೊಂದಿಗೆ ಯಾವುದೇ ರೈತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಾನು ಕೂಡಲೇ ಅಮಾನತ್ ಮಾಡ್ತೀನಿ. ಐ ಸಸ್ಪೆಂಡ್ ದಟ್, ವಿಸ್ಟ್ ಬಾದರ್ಡ್. ನಾನು ಯಾರಿಗೂ ಸಹ ಇಲ್ಲಿ ನಾನು ಕೇರ್ ಮಾಡುವಂಥವನಲ್ಲ, ಯಾವುದೇ ಇನ್ಫ್ಲೂಯೆನ್ಸ್ಗೂ ಬರಲ್ಲ. ಸಂದರ್ಭದಲ್ಲಿ ಹೇಳಿ ಎಲ್ಲ ಅಧಿಕಾರಿಗಳು ಇಷ್ಟೊತ್ತು ಬಹಳ ಸಾವಧಾನವಾಗಿ ಈ ಸಭೆಯನ್ನು ನಡೆಸಿದ್ದೀರಿ. ನಿಮ್ಮ DC ಅವರು, CO ಅವರು, SP ಅವರು, ಇದೆಲ್ಲ ನಮ್ಮ MLA ಸುಬ್ಬಣ್ಣ, ಕುಸಮ್ಮಣ್ಣ, ಪ್ರದೀಪ, ರವಿ, ಸಂಪಂಗಿ ಅವರು, ನಮ್ಮ ಮಾವ ಅಧ್ಯಕ್ಷರು ಡಾಕ್ಟರ್ ಇದ್ದು ಎಲ್ಲರೂ ಸೇರಿದ್ದಾರೆ. ಅರಣ್ಯ ಇಲಾಖೆಯವರು ದಯವಿಟ್ಟು ಒಂದು ತಾವು ತಿಳ್ಕೋಬೇಕು. ಇರೋ ಜಾಗ ಎಲ್ಲ ಫಾರೆಸ್ಟ್ ಆಗ್ತದೆ. ಫಾರೆಸ್ಟ್ ಇಸ್ ನಾಟ್ ಅಬೌವ್ ದ ಗವರ್ಮೆಂಟ್, ಫಾರೆಸ್ಟ್ ಇಸ್ ನಾಟ್ ದಿ ಅಬೌವ್ ದ ಪೀಪಲ್. ಯಾವತ್ತೂ ಫಾರೆಸ್ಟ್ ಅವರಿಗೆ ಒಂದು ನಾನು ಇಂಜನ್ ನಾವು ನೋಡಿದಾಗ ಫಾರೆಸ್ಟ್ ಏನು ಮಾಡ್ತೀರಿ ಅಂದರೆ ಎಲ್ಲ ರೈತ ಒಂದು ಎಕರೆ 2 ಎಕರೆ ಮಾಡ್ತಾ ಇದ್ದೀವಿ, ಸರ್ಕಾರ ಗೊತ್ತಾ ಹೋಗ್ತಿಲ್ಲ. ನಿಮ್ಮ ಹತ್ರ ಡಾಕ್ಯುಮೆಂಟೇ ಇರಲ್ಲ. ಯಾವುದೋ ಕಾಲದಲ್ಲಿ ಅವನಿಗೆ ಸರ್ಕಾರ ಈ ಸಮಸ್ಯೆಯನ್ನು ಬಹಳಷ್ಟು ನಾನು ಕೋಲಾರದಲ್ಲಿ ಎದುರಿಸಿದ್ದೀನಿ. ಇಲ್ಲಿ ಸಹ ಬಹಳಷ್ಟು ಫಾರೆಸ್ಟ್ ಲ್ಯಾಂಡ್ ಇದೆ. ಅದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ರೈತರಿಗೆ ತೊಂದರೆ ಕೊಡದ ರೀತಿಯಲ್ಲಿ ನಡ್ಕೊಬೇಕು ಅನ್ನೋದು ನನ್ನ ಭಾವನೆ. ಪ್ರಜಾಪ್ರಭುತ್ವ ಇಟ್ಸ್ ಎ ಡೆಮಾಕ್ರಸಿ. ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಜಾಗಗಳು ಎಲ್ಲರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೆಳೆಯುತ್ತೆ ಅಂದರೆ ಇದಕ್ಕೆ ಅರ್ಥ ಇಲ್ಲ. ಇದ್ದಂಥ ಜಾಗಗಳನ್ನು ಅನೇಕ ರೈತರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸರ್ಕಾರ ಕೊಟ್ಟಿರ್ತದೆ. ಅದಾದ್ಮೇಲೆ ಸಾರ್ವಜನಿಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರಿಯಾಗಿ ನೋಡಿ ವಿಶೇಷವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆ್ಯಕ್ಷನ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬಹಳಷ್ಟು ತಡ ಆಗಿದೆ. ನಾನು ಬಂದಿದ್ದೆ ಆದ್ದರಿಂದ ಎಲ್ಲರೂ ಬಹಳಷ್ಟು ಸಾವಧಾನವಾಗಿ ಈ ಸಭೆಯಲ್ಲಿ ಭಾಗವಹಿಸಿ ಬಹಳ ಉತ್ಸಾಹವಾಗಿ ನಿಮ್ಮ ಡೆಪ್ಟಿ ಕಮಿಷನರ್ ಅವರು ಈ ಸಭೆಯನ್ನು ನಡೆಸ್ಕೊಟ್ರು. ಮೇನ್ ಯಾವತ್ತೂ ಕಂಪ್ಲೇಂಟ್ಸ್ ಬರುವಂಥದ್ದು ಸಾರ್ವಜನಿಕರು ತಾಲೂಕು ಆಫೀಸ್ಗಳಿಗೆ, ಜಿಲ್ಲಾ ಪಂಚಾಯತ್ ಆಫೀಸ್ಗಳಿಗೆ ಹೋದಾಗ ಜನಗಳಿಗೆ ನೀವು ಒದಗಿಸ್ತೀರಾ ಅಂತ. ನೀನು ಬರೋದು ಅದೇ, ಈ ಕೆಲಸ ಮಾಡ್ತೀರಾ, ಆದರೆ ನಾಳೆ ಬಾ ಅಂತ ಹೇಳಿ. ಒಂದು ನಿಮಿಷಕ್ಕೆ ನೀವು ಯಾವುದೋ ಒಂದು ಪಾನೀಯವಾಗಿ ಏನೋ ಒಂದು ಸಮಸ್ಯೆ ಕರೆಕ್ಷನ್ ಮಾಡಬಹುದು. ಅದನ್ನು ನೀವು 2 ನಿಮಿಷಕ್ಕೆ ಹೇಳ್ಬೋದು. ರೈತ ಒಂದು ದಿವಸ ಅವನ ಮನೆಯಿಂದ ಹೊರಗಡೆ ಬಂದರೆ ಅವನು ಒಂದು ದಿನದ ಜೀವನ ಅವನು ಬಿಡಂಗ. ಎಲ್ಲೋ ಈಗ ಗುಡ್ಬೆಟ್ಟೆನೋ ಈ ಕಡೆ ಯಾವ್ದು ಬಾರ್ಡ್ ಯಾವ್ದಪ್ಪ ಯಾವ್ದು ಚೇಳು ಚೌಡೂರಿಂದ AC ಆಫೀಸ್ಗೆ DC ಆಫೀಸಿಗೆ ಬರ್ತಾನೆ. ಅವನು ಬರ್ಲಿಕ್ಕೆ ಒಂದು ಅವರ್ 2 ಅವರ್ ಅಲ್ಲಿ ಇಡೀ ದಿನ ಕಳೆದೋಯ್ತು. 5 ನಿಮಿಷಕ್ಕೆ ಇರ್ತದೆ ಕೆಲಸ. ನೀವು 5 ನಿಮಿಷಕ್ಕೆ ನೆಕ್ಸ್ಟ್ ಡೇ ಬಾ, ನೆಕ್ಸ್ಟ್ ಡೇ ಇನ್ನೊಂದು ನಾನು ವಿನಯಪೂರ್ವಕವಾಗಿ ನಿಮ್ಗೆಲ್ರಿಗೂ ನಾನು ಇನ್ಸ್ಟಿಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ರೈತರನ್ನ ಅವಮಾನಿಸಬೇಡಿ, ಅನುಮಾನಿಸಬೇಡಿ, ಮತ್ತೆ ಅವರಿಗೆ ಅಲಿಸೋ ಕೆಲಸಗಳನ್ನು ಮಾಡಿ. ನನಗೆ ಏನಾದರೂ ಸೂಕ್ತವಾದ ದಾಖಲೆಗಳೊಂದಿಗೆ ಯಾವುದೇ ರೈತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಾನು ಕೂಡಲೇ ಅಮಾನತ್ ಮಾಡ್ತೀನಿ. ಐ ಸಸ್ಪೆಂಡ್ ದಟ್, ವಿಸ್ಟ್ ಬಾದರ್ಡ್. ನಾನು ಯಾರಿಗೂ ಸಹ ಇಲ್ಲಿ ನಾನು ಕೇರ್ ಮಾಡುವಂಥವನಲ್ಲ, ಯಾವುದೇ ಇನ್ಫ್ಲೂಯೆನ್ಸ್ಗೂ ಬರಲ್ಲ. ಅಧಿಕಾರಿಗಳು ಕೆಲಸಗಳು ಮಾಡೋದ್ರೊಟ್ಟಿಗೆ ರೈತ ಈ ದೇಶದ ಶಕ್ತಿ. ಈ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಹೇಳುವಂಥದ್ದು, ಜಿಲ್ಲಾ ಪಂಚಾಯತ್ ಹೇಳುವಂಥದ್ದು, ರೈತರು ಈ ದೇಶದ ಶಕ್ತಿ.
ಜನ ನಾವು ಅವಲಂಬಿತರಾಗಿರೋದೇ ವ್ಯವಸಾಯದಿಂದ. ಇಂಥ ರೈತರಿಗೆ ನೀವು ಸರಿಯಾಗಿ ಕೆಲಸ ಮಾಡಿಕೊಟ್ಟಿಲ್ಲ ಅಂದ್ರೆ ಲಿಖಿತವಾಗಿ ದೂರುಗಳು ಬಂದ ಜೊತೆಗೆ ನೈಜವಾದ ಸಾಕ್ಷಿಗಳೊಟ್ಟಿಗೆ ನನಗೆ ಬಂದರೆ ನಾನು ಈಗ ಮೊದಲನೇ ಸಭೆಯಲ್ಲಿ ಹೇಳ್ತಾ ಇದ್ದೀನಿ, ನಾನು ಅಂತ ಅಧಿಕಾರಿಗೆ ಬಿಡೋ ಪ್ರಶ್ನೆ ಇಲ್ಲ. MLA ಬಿಡಿಸೋದು ನಮಗೆ ಹೇಳಲ್ಲ. ನನ್ನ ಪ್ರಕಾರ ಅವರು ನನ್ನ ಪರವಾಗಿ ಇದ್ದಾರೆ ಅಂತ ಅನ್ಕೊಳ್ತೀನಿ. ಖಂಡಿತ ಅವ್ರಿಗೆ ಜಾಸ್ತಿ ಬಾಧ್ಯತೆ ಇರ್ತದೆ, ಯಾಕಂದ್ರೆ ಅವ್ರ ಕಾನ್ಫಿಡೆನ್ಸ್ ಹೋಗಲ್ವಾ. ಅಂಥವ್ರು MLA ನನಗೆ ಕಂಪ್ಲೇಂಟ್ ಕೊಡೋದಾಗಲಿ ಮತ್ತು ಯಾವುದೇ ಜನಪ್ರತಿನಿಧಿ ಕಂಪ್ಲೇಂಟ್ ಕೊಡೋದಾಗಲಿ ಯಾವುದೇ ಅಧಿಕಾರಿಗಳ ಮೇಲೆ ಮಾಡಿದ್ರೆ ನಾನು ಅಧಿಕಾರಿಗಳಿಗೆ ಸೂಕ್ತವಾದ ಕ್ರಮವನ್ನು ತಗೋತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಇವತ್ತಿನ ದಿವಸ ಮೊದಲನೇ ಪೂರ್ವಭಾವಿ ಸಭೆಯಲ್ಲಿ ಬಂದಿರೋ ಎಲ್ಲ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ಎಲ್ಲ